ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕಲ್ಪವೃಕ್ಷ ಕ್ಲಾಸಸ್. ಈ ವಿಡಿಯೋದಲ್ಲಿ ನಾವು 4 ಮಾರ್ಕ್ ಕ್ವಶನ್ಸ್ ಏನಿದೆ ಅದನ್ನು ನೋಡೋಣ. 4 ಮಾರ್ಕ್ ಕ್ವಶನ್ಸ್ಗಳು ಯಾವ್ದ್ಯಾವ್ದಿದೆ ಅಂಥೇಳಿ. ಆಲ್ರೆಡಿ ನಾನು 2 ಕ್ವಶನ್ ಪೇಪರಿಂದ 4 ಮಾರ್ಕ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೀನಿ. ಈಗ ಮಾಡ್ತಾ ಇರುವಂಥದ್ದು 3rd ವಿಡಿಯೋ ಇದು. ಈ ವಿಡಿಯೋಗಳನ್ನು ನೀವು ನೋಡೋದ್ರಿಂದ 5 ಕ್ವಶನ್ ಪೇಪರ್ಗಳನ್ನು ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇವು ನೋಡೋದ್ರಿಂದ ನೇಚರ್ ಆಫ್ ಕ್ವಶನ್ಸ್ ಬಗ್ಗೆ ನಿಮಗೆ ಐಡಿಯಾ ಬರುತ್ತೆ. ಯಾವ ರೀತಿಯಾಗಿ ಸೇಮ್ ಕ್ವಶನ್ಸ್ಗಳೇ ರಿಪೀಟ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆಲ್ ರೈಟ್, ಸೊ ಆಲ್ರೆಡಿ ನಾನು 5 ಕ್ವಶನ್ ಪೇಪರ್ಸಿಂದ MCQs ಮತ್ತು 1 ಮಾರ್ಕ್ ಕ್ವಶನ್ಸ್, 2 ಮಾರ್ಕ್, 3 ಮಾರ್ಕ್ ಮತ್ತು 4 ಮಾರ್ಕ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಇವೆಲ್ಲ ಮುಗಿದೋಗಿದೆ. 3 ಮಾರ್ಕ್ ಮತ್ತು 4 ಮಾರ್ಕ್ಗಳು ಕೂಡ ನಡೀತಾ ಇದೆ ಈಗ ಸದ್ಯಕ್ಕೆ. ಸೊ ನೀವು ಹೆಚ್ಚಿಗೆ ಇರುವಂಥ 3 ಕ್ವಶನ್ ಪೇಪರ್ಸ್ಗಳನ್ನು ನೋಡಿದ್ರೆ, ಹೆಚ್ಚಿಗೆ ಕ್ವಶನ್ ಪೇಪರ್ಸ್ಗಳನ್ನು ನೋಡಿದ್ರೆ ನೇಚರ್ ಆಫ್ ಕ್ವಶನ್ಸ್ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಐಡಿಯಾ ಬರುತ್ತೆ. ಸೊ ನಾನು ಚೂಸ್ ಮಾಡ್ಕೊಂಡಿರುವಂಥ ಕ್ವಶನ್ ಪೇಪರ್ SSLC ಮಾಡೆಲ್ ಕ್ವಶನ್ ಪೇಪರ್ 2021-22 ಮ್ಯಾಥಮೆಟಿಕ್ಸ್ ಸೆಟ್ 2 ಫ್ರಾಮ್ ಆಫೀಸ್ ಆಫ್ DDPI ಕೋಲಾರ್ ಡಿಸ್ಟ್ರಿಕ್ಟ್. ಆಲ್ ರೈಟ್, ಸೊ ನೋಡೋಕ್ಕೆ ಸ್ಟಾರ್ಟ್ ಮಾಡೋಣ. ಇದಂತೂ ತುಂಬ ಫೇಮಸ್ ಆಗಿರುವಂಥ ಕ್ವಶನ್. ಇದು ಪಾಸಿಂಗ್ ಪ್ಯಾಕೇಜಲ್ಲಿ ಕೂಡ ಬರುತ್ತೆ. ಸಾಲ್ವ್ ಗ್ರಾಫಿಕಲಿ 2x + y = 6 ಆ್ಯಂಡ್ 2x - y = 2. ನಿಮಗೆ ಗೊತ್ತಲ್ಲ ಹೆಂಗೆ ಮಾಡ್ಬೇಕಂತ ಹೇಳಿ. ಮೊದಲೇದಾಗಿ ಫಸ್ಟ್ ಇಕ್ವೇಷನನ್ನು ಬರ್ಕೋಬೇಕು. 2x + y = 6 ಅಂಥೇಳಿ ಬರೋದಾದಮೇಲೆ ಒಂದು ಟೇಬಲನ್ನು ಫಾರ್ಮ್ ಮಾಡಬೇಕು, ಎಕ್ಸ್ ಆ್ಯಂಡ್ ವೈ ಅಂಥೇಳಿ. ಅಟ್ಲೀಸ್ಟ್ ನಮಗೆ ಎಷ್ಟು ಸೊಲ್ಯೂಷನ್ ಬೇಕಿದ್ರಲ್ಲಿ 3 ಸೊಲ್ಯೂಷನ್ಗಳು ಬೇಕಾಗ್ತವೆ. ಸೊ ಅದಕ್ಕೋಸ್ಕರ ಫಾರ್ಮ್ ಮಾಡ್ಕೋಬೇಕು. ಒಂದನೇ ಸೊಲ್ಯೂಷನನ್ನು ಕಂಡುಹಿಡಿಯೋಣ. ಇಫ್ ಎಕ್ಸ್ = 2, ಎಕ್ಸ್ ಏನಾದರೂ 2 ಆಗಿದ್ದರೆ ಈ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ ಅವಾಗ 2 × 2 + y = 6 ಆಗುತ್ತೆ. 4 + y = 6 ಆಗುತ್ತೆ. y = 6 - 4 ಆಗುತ್ತೆ. y = 2 ಬರುತ್ತೆ. ಒಂದು ವೇಳೆ ಎಕ್ಸ್ 2 ಆದಾಗ y ಕೂಡ 2 ಆಗುತ್ತೆ ಅಂಥೇಳಿ ನಮ್ಗೆ ಗೊತ್ತಾಗಿದೆ. ಅದನ್ನು ಫಿಲ್ ಮಾಡಿ. ಅದಾದಮೇಲೆ ಎರಡನೇ ಸೊಲ್ಯೂಷನನ್ನು ಕೂಡ ಕಂಡುಹಿಡಿಯಿರಿ. ಫಾರ್ ಎಕ್ಸಾಂಪಲ್, ಇಫ್ ಎಕ್ಸ್ = ಲೆಟ್ ಅಸ್ ಟೇಕ್ 3. ಫಾರ್ ಎಕ್ಸಾಂಪಲ್ ಎಕ್ಸ್ = 3 ಆಗಿದ್ದರೆ ಏನಾಗುತ್ತೆ ಅಂಥೇಳಿ 2 × 3 + y = 6 ಅಂತ ಇದೆ. 6 + y = 6 ಅಂತ ಇದೆ. y = 6 - 6 ಅಂದರೆ y = 0 ಆಗುತ್ತೆ. ಸೊ ಎಕ್ಸ್ 3 ಆದಾಗ y 0 ಆಗುತ್ತೆ. ಸೊ ಇದು ಕೂಡ ನಿಮ್ಗೆ ಗೊತ್ತಾಯಿತು. ಥರ್ಡ್ ಸೊಲ್ಯೂಷನನ್ನು ಕೂಡ ಮಾಡಿ. ಇಫ್ ಎಕ್ಸ್ = 1, ಎಕ್ಸ್ = 1 ಆದಾಗ ಇಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ. 2 × 1 + y = 6 ಇದೆ. 2 + y = 6 ಇದೆ. y = 6 - 2 ಅಂದರೆ y = 4 ಬರ್ತಾ ಇದೆ. ಹೌದಾ? ಸೊ ಗೊತ್ತಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಎಕ್ಸ್ 1 ಆದಾಗ y ಎಷ್ಟಾಗುತ್ತೆ? 4 ಆಗುತ್ತೆ. ಸೊ ಇಷ್ಟೇನಾದರೂ ನೀವು ಮಾಡಿದ್ದೆ ಅದಲ್ಲಿ ನಿಮಗೆ 1 ಮಾರ್ಕ್ ಕಂಪಲ್ಸರಿಯಾಗಿ ಸಿಗುತ್ತಿಲ್ಲ ಸೊಲ್ಯೂಷನ್ ಮಾಡಿದ್ದಕ್ಕೆ. ಇನ್ನು ಅದೇ ರೀತಿಯಾಗಿ ಎರಡನೇದನ್ನು ಸೊಲ್ಯೂಷನ್ ಕೂಡ ಮಾಡ್ಕೊಳ್ಳಿ. ಅದು 2x - y = 2 ಅಂತ ಇದೆ. ಅದನ್ನು ಬರ್ಕೊಳ್ಳಿ. 2x - y = 2 ಇಲ್ಲಿದೆ ನೋಡಿ. 2x - y = 2. ಸೊ ಇದನ್ನ ಬರ್ಕೊಂಡಾದಮೇಲೆ ಇದಕ್ಕೂ ಕೂಡ ಟೇಬಲನ್ನು ಫಾರ್ಮ್ ಮಾಡ್ಕೊಳ್ಳಿ. x, y ಅಂತ ಹಾಕ್ಕೊಂಡು, ಅಲ್ಲ, ಈ ರೀತಿಯಾಗಿ ಟ್ಯಾಬ್ಯುಲರ್ ಕಾಲಮಲ್ಲಿ 3 ಸೊಲ್ಯೂಷನ್ ಬೇಕು. ಅದಕ್ಕೋಸ್ಕರ ಒಂದನೇ ಸೊಲ್ಯೂಷನನ್ನು ಕಂಡುಹಿಡಿಯೋಣ. ಇಫ್ ಎಕ್ಸ್ = ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ 2 ಅಂತ ಅಂದ್ಕೊಂಡ್ರೆ ಏನಾಗುತ್ತೆ, ಸುಮ್ಮನೆ ರ್ಯಾಂಡಮ್ ಆಗಿ ವ್ಯಾಲ್ಯೂ ತೊಗೊಳ್ಳೋದು. 2 × 2 - y = 2 ಆಗುತ್ತೆ. 2 × 2 ಅಂದರೆ 4 ಆಗುತ್ತೆ. 4 - y = 2 ಆಯಿತು. yನ ಆ ಕಡೆ ಕಳಿಸಿದ್ರೆ 2ನ ಈ ಕಡೆ ತೊಗೊಂಬನ್ನಿ. 4 - 2 ಏನಾಗುತ್ತೆ y = ಏನು ಬಂತು? 2 ಬಂತು. ಸೊ x = 2 ಆದರೆ y = 2 ಆಗುತ್ತೆ. ಸೊ ಇದು ಒಂದನೇ ಸೊಲ್ಯೂಷನ್ ಆಯಿತು. ಅದೇ ರೀತಿಯಾಗಿ ಎರಡನೇ ಸೊಲ್ಯೂಷನ್ನ ಕಂಡುಹಿಡಿಯೋಣ. ಇಫ್ ಎಕ್ಸ್ = 1, ಎಕ್ಸ್ = 1 ಆದರೆ ಏನಾಗುತ್ತೆ ಹೇಳಿ. 2 × 1 - y = 2 ಆಗುತ್ತೆ. ಸೊ 2 - y = 2 ಆಗುತ್ತೆ. yನ ಆ ಕಡೆ ಕಳಿಸಿ. 2 - 2 = y ಆಯಿತು. ಸೊ y = 0 ಆಯಿತು. ಎಕ್ಸ್ ಏನಾದರೂ 1 ಆಗಿದ್ದರೆ y 0 ಆಗುತ್ತೆ. ಸೊ ಅದೇ ರೀತಿಯಾಗಿ ಥರ್ಡ್ ನೀವು ಮಾಡ್ಬೋದು. ಥರ್ಡನ್ನು ಕೂಡ ಫಾರ್ ಎಕ್ಸಾಂಪಲ್ ಇಫ್ ಎಕ್ಸ್ = 3, ಎಕ್ಸ್ = 3 ಆಗಿದ್ದರೆ ಏನಾಗುತ್ತೆ? 2 × 3 - y = 2 ಆಯಿತು. 2 × 3 ಅಂದರೆ 6. 6 - y = 2. yನ ಆ ಕಡೆ ಕಳಿಸಿ. 6 - 2 = y. y = 4 ಆಯಿತು. ಎಕ್ಸ್ ಏನಾದರೂ 3 ಆಗಿದ್ದರೆ y ಏನಾಗುತ್ತೆ? 4 ಆಗುತ್ತೆ. ಸೊ ಈ ರೀತಿಯಾಗಿ ಸೊಲ್ಯೂಷನ್ ಬಂತು. ನೀವು ಇಲ್ಲೇ ನೋಡ್ಬೋದು. ಇಲ್ಲೂ ಕೂಡ 2 ಆ್ಯಂಡ್ 2 ಅಂತ ಇದೆ. ಇಲ್ಲೂ ಕೂಡ 2 ಅಂತ 2 ಇದೆ. ಅಂದರೆ ಸೊಲ್ಯೂಷನ್ ಏನು ಬರುತ್ತೆ? 2, 2 ಬರುತ್ತೆ. ಅದು ನಿಮಗೆ ಗೊತ್ತು. ಬಟ್ ಇಲ್ಲಿ ಆಲ್ರೆಡಿ ಗ್ರಾಫ್ ಶೀಟನ್ನು ಹಾಕಿದ್ದೀನಿ ನಾನು. ನೀವು ಗ್ರಾಫಲ್ಲಿ ಪ್ರಾಕ್ಟೀಸ್ ಮಾಡಿ, ಆವಾಗಲೇ ನಿಮಗೆ ಪರ್ಫೆಕ್ಟ್ ಆಗೋದಿದ್ದು. ಸೊ ನಾನು ಪಾಯಿಂಟ್ಸ್ಗಳನ್ನು ಕೂಡ ಪ್ಲಾಟ್ ಮಾಡ್ತೀನಿ. ಒಂದನೇ ಪಾಯಿಂಟ್ ಏನಿದೆ?
2,2 ಇದೆ, 3,0 ಇದೆ, 1,4 ಇದೆ. ಸೊ 2,2 ಅಂದರೆ ಎಲ್ಲಿ ಬರುತ್ತದು? 2,2 ಅಂದರೆ ಇಲ್ಲಿ ಬರುತ್ತೆ. 2,2 ಆದಮೇಲೆ ಇನ್ನೊಂದು ಯಾವುದು? 1,0. 2,2 ಆದಮೇಲೆ 3,0 ಆಗುತ್ತೆ. ಸೊ ಒಂದನೇ ಗ್ರಾಫ್ ತೆಗಿತಾ ಇದ್ದಾವಿಲ್ಲ, 3,0 ಅಂದರೆ ಇಲ್ಲಿದೆ. ಸೊ 3,0 ಆದಮೇಲೆ ಇನ್ನೊಂದು ಯಾವುದು? ಇನ್ನೊಂದು ಪಾಯಿಂಟ್ ಬರುವಂಥದ್ದು 1,4 ಇದೆ. 1,4 ಎಲ್ಲಿ ಬರುತ್ತೆ? 1,4 ಅಂದರೆ ಇಲ್ಲಿ ಬರುತ್ತೆ. ಸೊ ಈ ರೀತಿಯಾಗಿ ಇದನ್ನು ನಾವು ಡ್ರಾ ಮಾಡಿದಾಗ ನಮಗೇನು ಸಿಗುತ್ತೆ? ಇಲ್ಲಿದೆಯಲ್ಲ ಈ ಈಕ್ವೇಷನ್ದು ಗ್ರಾಫ್ ನಮಗೆ ಸಿಗುತ್ತೆ. ಸೊ ಇದು ಯಾವ ರೀತಿಯ ಗ್ರಾಫ್ ಹೋಗುತ್ತೆ? ನೀವು ನೀಟಾಗಿ ಇದನ್ನೇನಾದರೂ ಗ್ರಾಫನ್ನು ನೀವು ತೆಗೆದಿದ್ದೆ ಆದಲ್ಲಿ ಸೊ ಈ ರೀತಿಯಾಗಿ ನಿಮಗೆ ಗ್ರಾಫ್ ಬರುತ್ತೆ, ಒಂದನೇ ಗ್ರಾಫ್. ಸೊ ಇದಕ್ಕೆ ಹೆಸರು ಕೊಡಿ. ಏನಾದ್ರ ಹೆಸರು? ಗ್ರಾಫ್ ಹೆಸರು ಕೂಡ ಇದೆಯಲ್ಲ ಇಲ್ಲಿ. ಒಂದನೇದು 2x + y = 6 ಅಂತ ಇದೆ. ಸೊ ಅದಕ್ಕೋಸ್ಕರ 2x + y = 6 ಅಂತ ಬರೀರಿ. ಸ್ಕೇಲನ್ನು ಬರೆಯೋದನ್ನು ಮರೆತು ಬಿಟ್ಟಿದ್ವಿ. ಸ್ಕೇಲಲ್ಲಿ ಏನು ಬರೀಬೇಕು? ಎಕ್ಸ್ ಆ್ಯಕ್ಸಿಸಲ್ಲಿ 1 ಸೆಂಟಿಮೀಟ್ರ್ ಅಂದರೆ ನಾವೇನು ತೊಗೊಂಡಿದ್ದೀವಿ? 1 ಯೂನಿಟ್ ತೊಗೊಂಡಿದ್ದೀವಿ. ವೈ ಆ್ಯಕ್ಸಿಸಲ್ಲಿ ಕೂಡ 1 ಸೆಂಟಿಮೀಟ್ರ್ ಅಂದರೆ 1 ಯೂನಿಟ್ ತೊಗೊಂಡಿದ್ದೀವಿ. ಅದನ್ನು ಕೂಡ ನೀವು ಬರೆಯೋದನ್ನು ಮರಿಬಾರ್ದು. ಹೆಚ್ಚಿಗೆ ತೊಗೊಂಡಿದ್ರೆ ಹೆಚ್ಚಿಗೆ ಬರಿಬೋದು. ಸೊ ಇಲ್ಲೇನಿದೆ ಮತ್ತೊಂದು ಸೊಲ್ಯೂಷನ್. ಎರಡನೇದು 2,2 ಅಂತ ಇದೆ. 2,2 ಅಂದರೆ ಇಲ್ಲೇ ಬರುತ್ತದೆ ಪಾಯಿಂಟ್. ಅದನ್ನು ಬೇಕಾದರೆ ನಾನು ಬ್ಲೂ ಕಲರಿಂದ ತೋರಿಸ್ತೀನಿ. 2,2 ಅದೇ ರೀತಿಯಾಗಿ 1,0 ಇದೆ. 1,0 ಅಂದರೆ ಇಲ್ಲಿ ಬರುತ್ತದು. 1,0 ಆದಮೇಲೆ ಇನ್ನು ಉಳಿದಿರೋದು ಯಾವುದು? 3,4 ಅಂತ ಇದೆ. 3,4 ಅಂದರೆ ಅದೆಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ 3,4 ಅಂಥೇಳಿ. ಹೌದಾ? ಸೊ ಈ ರೀತಿಯಾಗಿ ನೀವು ಏನಾದರೂ ಗ್ರಾಫನ್ನು ನೋಡಿದ್ರೆ ನಿಮಗೆ ಇಲ್ಲಿ 3 ಪಾಯಿಂಟ್ಸ್ಗಳು ಬಂದಿದೆ. ಸೊ ನೀವು ಗ್ರಾಫನ್ನು ಈ ರೀತಿಯಾಗಿ ಜಾಯಿನ್ ಮಾಡಿದ್ರೆ ಸೊ ನಿಮಗೆ ಈ ರೀತಿಯ ಗ್ರಾಫ್ ಬರುತ್ತೆ. ಸೊ ಇದಕ್ಕೆ ಹೆಸರನ್ನು ಬರೀರಿ. ಈ ಗ್ರಾಫ್ ಹೆಸರು ಏನಿದೆ? ಇದು 2x - y = 2 ಅಂತ ಇದೆ. ಸೊ 2x - y = 2. ಸೊ ಇವೆರಡು ಇಲ್ಲಿ ಮೀಟ್ ಆಗಿದ್ದಾವೆ ಅಂದರೆ ಇಲ್ಲೇ ಸೊಲ್ಯೂಷನ್ ಇರುತ್ತೆ. ಈ ರೀತಿಯಾಗಿ ತೋರಿಸಿ, ಆಮೇಲೆ ಈ ರೀತಿಯಾಗಿ ತೋರಿಸಿ. ಸೊ ಅದಕ್ಕೋಸ್ಕರ ಸೊಲ್ಯೂಷನ್ ಅಂತ ಬರೀರಿ. ಇಲ್ಲಿ ಸೊಲ್ಯೂಷನ್ ಅಂತ ಬರೋದು x = 2, y = 2 ಅಂತ ಬರೆದ್ರೆ ಮಾರ್ಕ್ ಡಿಸ್ಟ್ರಿಬ್ಯೂಷನ್ ಯಾವ ರೀತಿಯಾಗಿದೆ ನೋಡಿ. ನೀವೇನಾದರೂ ಈ ಸೊಲ್ಯೂಷನ್ ಮಾಡಿದ್ರೆ ಅಂದರೆ 2 ಮಾರ್ಕ್ಸ್ ಸಿಗುತ್ತೆ. ಆಮೇಲೆ ಈ ರೀತಿಯಾಗಿ ಇದನ್ನು ಸಾಲ್ವ್ ಮಾಡಿದ್ರೆ ಇಲ್ಲೊಂದು ಮಾರ್ಕ್ ಸಿಗುತ್ತೆ, ಆಮೇಲೆ ಇಲ್ಲೊಂದು ಮಾರ್ಕ್ ಸಿಗುತ್ತೆ. 4 ಮಾರ್ಕ್ ಈ ರೀತಿಯಾಗಿ ಸಿಗುತ್ತೆ. ತುಂಬ ಫೇಮಸ್ ಕ್ವಶನ್ ಇದು. ಇದನ್ನು ಪ್ರಾಕ್ಟೀಸ್ ಮಾಡಿ. ಇನ್ನು ಮುಂದಿನ ಕ್ವಶನ್ಗೆ ಹೋಗೋಣ. ಮುಂದಿನ ಕ್ವಶನ್ ಏನಿದೆ ನೋಡಿ. ಎ ಟ್ರೈನ್ ಕವರ್ಸ್ ಎ ಡಿಸ್ಟೆನ್ಸ್ ಆಫ್ 90 ಕಿಲೋಮೀಟರ್ ಅಟ್ ಯೂನಿಫಾರ್ಮ್ ಸ್ಪೀಡ್. ಹೌದಾ? 90 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಇಫ್ ಸ್ಪೀಡ್ ಈಸ್ 15 km/h ಮೋರ್, ಇಟ್ ವುಡ್ ಹ್ಯಾವ್ ಟೇಕನ್ ಹಾಫ್ ಆನ್ ಅವರ್ ಲೆಸ್ ಫಾರ್ ದ ಜರ್ನಿ. ಫೈಂಡ್ ಒರಿಜಿನಲ್ ಸ್ಪೀಡ್ ಆಫ್ ದ ಟ್ರೈನ್ ಅಂತ ಕೇಳಿದ್ದಾರೆ. ಇದು ಫೇಮಸ್ ಕ್ವಶನ್. ಸ್ಟೇಟ್ ಲೆವೆಲ್ ಪ್ರಿಪರೇಟರಿಯಲ್ಲಿ ಕೂಡ ಈ ರೀತಿಯ ಕ್ವಶನ್ ಬಂದಿತ್ತು. ಸೊ ಫಸ್ಟ್ ಸಿಚುವೇಶನ್ನ ತಗೊಳ್ಳಿ, ಅಥವಾ ಲೆಟ್ ಸ್ಪೀಡ್ ಆಫ್ ಟ್ರೈನ್ ಈಸ್ ಈಕ್ವಲ್ ಟು ಎಷ್ಟು ಅಂದ್ಕೊಳ್ಳಿ ಅಂದರೆ x km/h ಅಂತ ಅಂದ್ಕೊಳ್ಳಿ. ಹೌದಾ? ಸೊ ಅದಕ್ಕೋಸ್ಕರ ನಾವು ಫಸ್ಟ್ ಸಿಚುವೇಷನಲ್ಲಿ ಬಂದಾಗ ಫಸ್ಟ್ ಸಿಚುವೇಷನ್ ನೀವೇನಾದರೂ ಅಬ್ಸರ್ವ್ ಮಾಡಿದ್ರೆ ಡಿಸ್ಟೆನ್ಸ್ ಎಷ್ಟಿದೆ? ಆವಾಗ 90 ಕಿಲೋಮೀಟ್ರ್ ಇದೆ. ಹೌದಾ? ಆಮೇಲೆ ಸ್ಪೀಡ್ ಎಷ್ಟಿದೆ? ಸೊ ಸ್ಪೀಡ್ ಈಸ್ ಈಕ್ವಲ್ ಟು ಈಗ ತಾನೇ ಅಂದ್ಕೊಂಡಿದ್ದೀವಿ x km/h ಅಂಥೇಳಿ. ಅವಾಗ ನೀವೇನಾದರೂ ಟೈಮನ್ನು ಕಂಡುಹಿಡಿದ್ರೆ ಟೈಮ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಆಗುತ್ತಲ್ಲ. ಸೊ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್, ಡಿಸ್ಟೆನ್ಸ್ ಬೈ ಸ್ಪೀಡ್ ಅಂದರೆ T1 ಈಸ್ ಈಕ್ವಲ್ ಟು ಏನಾಗುತ್ತೆ? 90 ಡಿವೈಡೆಡ್ ಬೈ x ಅವರ್ ಆಗುತ್ತೆ ಇದು ಟೈಮ್. ಹೌದಾ? ಸೊ ಅದೇ ರೀತಿಯಾಗಿ ನೀವು ಸೆಕೆಂಡ್ ಸಿಚುವೇಷನನ್ನು ತೊಗೊಂಡಾಗ ಆವಾಗ ಕೂಡ ಡಿಸ್ಟೆನ್ಸ್ ಏನಿದೆ? ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು 90 ಕಿಲೋಮೀಟ್ರ್ ಇದೆ. ಹೌದಾ? ಸೊ ಸ್ಪೀಡ್ ಏನಾಗಿದೆ? ಸೊ ಅವ್ರು ಹೇಳಿದ್ದಾರೆ 15 km/h ಮೋರ್ ಆಗಿದ್ದರೆ ಅರ್ಧ ಗಂಟೆ ಕಡಿಮೆ ತಗೊಳುತ್ತೆ, ಹಾಫ್ ಆನ್ ಅವರ್ ಕಡಿಮೆ ತಗೊಳುತ್ತೆ ಅಂತ ಹೇಳಿದ್ದಾರೆ. ಸೊ ಸ್ಪೀಡ್ ಈಸ್ ಈಕ್ವಲ್ ಟು ಏನು ಅಂದ್ಕೊಳ್ತೀನಿ ನಾನು? x + 15 km/h ಅಂದ್ಕೊಳ್ತೀನಿ. ಹೌದಾ? ಆವಾಗ ಟೈಮ್ T2 ಇದೆಯಲ್ಲ, ಅದು ಫಾರ್ಮುಲಾ ಪ್ರಕಾರ ಏನಿದೆ? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಅಂತ ಇದೆ. ಡಿಸ್ಟೆನ್ಸ್ ಏನಿದೆ? 90 ಇದೆ. ಸ್ಪೀಡ್ ಏನಿದೆ? x + 15 ಇದೆ. ಸೊ ಇಷ್ಟು ಅವರ್, T2 ಈಸ್ ಈಕ್ವಲ್ ಟು ಇಷ್ಟು ಅವರನ್ನು ತಗೊಳುತ್ತೆ. ನೋಡಿ, ಇದು ಕಡಿಮೆ ಟೈಮ್ ಇದೆ, ಇದೇನಿದೆ? ಹೆಚ್ಚಿಗೆ ಟೈಮ್ ಇದೆ. ಅಂದರೆ ಈ ಹೆಚ್ಚಿಗೆ ಟೈಮ್ ಏನಿದೆಯಲ್ಲ, ಸೊ ಇದರಲ್ಲಿ ನಾನೇನಾದರೂ ಈ ಕಡಿಮೆ ಟೈಮನ್ನು ಮೈನಸ್ ಮಾಡಿದ್ರೆ ಎಷ್ಟು ಡಿಫ್ರೆನ್ಸ್ ಬರಬೇಕು ನನಗೆ? ಹಾಫ್ ಆನ್ ಅವರ್ ಬರಬೇಕು. ಹಾಫ್ ಆನ್ ಅವರ್ ಅಂದರೆ ಎಷ್ಟು? 1/2 hours. ಅರ್ಥ ಆಗ್ತಿದೆಯಾ? ನೋಡಿ, ಇಲ್ಲಿ ಸ್ಪೀಡ್ ಹೆಚ್ಚಿಗೆ ಇದೆ ಅಂದರೆ ಇದು ಕಡಿಮೆ ಟೈಮ್ ಇರುತ್ತೆ. ಇದು ಕಡಿಮೆ ಟೈಮ್ ಇದು. ಆಮೇಲೆ ಇಲ್ಲಿ ಸ್ಪೀಡ್ ಕಡಿಮೆ ಇದೆ ಅಂದರೆ ಇದು ಹೆಚ್ಚಿಗೆ ಟೈಮ್ ಇರುತ್ತೆ. ಸೊ ಇದು ಹೆಚ್ಚಿಗೆ ಇರುವಂಥ ಟೈಮ್ ಮೈನಸ್ ಕಡಿಮೆ ಇರುವಂಥ ಟೈಮ್ ಡಿಫ್ರೆನ್ಸ್ ಎಷ್ಟಿದೆ? ಹಾಫ್ ಆನ್ ಅವರ್. ಹೌದಾ? ನಾನು ಹೇಳಿದ ಅರ್ಥ ಆಗ್ತಾ ಇದೆಯಾ? ಸೊ ಹೆಚ್ಚಿಗೆ ಇರುವಂಥ ಟೈಮ್ ಅಂದರೆ ಸ್ಪೀಡ್ ಕಡಿಮೆ ಇದ್ದಾಗ ಹೆಚ್ಚಿಗೆ ಇರುತ್ತೆ. ಇಲ್ಲಿ ಸ್ಪೀಡ್ ಹೆಚ್ಚಾಗಿದೆ, ಅದಕ್ಕೆ ಟೈಮ್ ಕಡಿಮೆ ಆಗಿದೆ. ಸೊ ಅದರ ನಡುವೆ ಇರೋಂಥ ಡಿಫ್ರೆನ್ಸ್ 1/2 ಇದೆ. ಸೊ ಈ ಲಾಜಿಕ್ ನಿಮ್ಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ T1 ಅನ್ನುವಂಥದ್ದು ಎಷ್ಟಿದೆ? ಅದು 90 ಡಿವೈಡೆಡ್ ಬೈ x ಇದೆ. ಮೈನಸ್ T2 ಅನ್ನುವಂಥದ್ದು ಎಷ್ಟಿದೆ? 90 ಡಿವೈಡೆಡ್ ಬೈ x + 15 ಇದೆ. ಈಸ್ ಈಕ್ವಲ್ ಟು 1/2 ಆಗುತ್ತಿದ್ದು. ಸೊ ಇಲ್ಲಿ LCM ತೊಗೊಂಡ್ರೆ ಏನಾಗುತ್ತಿದ್ದು? ಸೊ x ಬ್ರ್ಯಾಕೆಟ್ x + 15 ಆಗುತ್ತೆ. ಸೊ ಇಲ್ಲಿ ಇಂಟು x + 15 ಮಾಡಬೇಕು ನಾವು, ಇಲ್ಲಿ ಇಂಟು x ಮಾಡಬೇಕು. ಹೌದಾ? ಸೊ 90 ಬ್ರ್ಯಾಕೆಟ್ x + 15 ಆಗುತ್ತೆ, ಮುಂದೆ -90x ಆಗುತ್ತೆ. ಈಸ್ ಈಕ್ವಲ್ ಟು 1/2.
ಹೌದಾ? ಸೊ 90 ಇಂಟು ಎಕ್ಸ್ 90x ಪ್ಲಸ್ 15 9s 135 ಆಗುತ್ತೆ. 135 ಅಂದರೆ ಇಲ್ಲೊಂದು ಇನ್ನೊಂದು 0 ಬರುತ್ತೆ. ಮೈನಸ್ 90x ಅಂತ ಬರ್ಕೊಳ್ಳಿ. ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 15x ಅಂತ ಬರೀರಿ ಈಸ್ ಈಕ್ವಲ್ ಟು 1/2 ಅಂತ ಬರೀರಿ. ಸೊ 90x ಮೈನಸ್ 90x ಏನಾಗುತ್ತೆ ಇಲ್ಲಿ ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಆದಮೇಲೆ ಈಕ್ವೇಷನ್ ಏನು ಬರುತ್ತೆ ನೋಡಿ, 2 ಈ ಕಡೆ ತೊಗೊಂಬನ್ನಿ. ಅಂದರೆ 1350 ಇಂಟು 2 ಈಸ್ ಈಕ್ವಲ್ ಟು ಏನಾಗುತ್ತಿದ್ದು ಎಕ್ಸ್ ಸ್ಕ್ವೇರ್ ಪ್ಲಸ್ 15x ಆಗುತ್ತೆ. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ 2 0s 0, 2 5s 10, 1 is a carry, 2 3s 6, 7, then 2700 is equal to x square plus 15x ಆಯಿತು. ಅದಾದಮೇಲೆ ಏನು ಮಾಡ್ಕೋಬೇಕೀಗ, ಎಕ್ಸ್ ಸ್ಕ್ವೇರ್ ಪ್ಲಸ್ 15x ಮೈನಸ್ 2700 ಈಸ್ ಈಕ್ವಲ್ ಟು ಏನಾಗುತ್ತಿದ್ದು 0 ಆಗುತ್ತೆ. ಸೊ ಇಲ್ಲಿ ಫ್ಯಾಕ್ಟರ್ಸನ್ನು ನೀವು ಗೆಸ್ ಮಾಡ್ಬೋದು. ಗೆಸ್ ಮಾಡ್ತಾ ಕೂತ್ಕೊಳ್ಳಿ. ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಇದನ್ನು ಯಾರ ಜೊತೆ ಕಂಪೇರ್ ಮಾಡ್ಬೋದು, ax² ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು 0 ಜೊತೆ ಕಂಪೇರ್ ಕೂಡ ಮಾಡ್ಬೋದು. ನೀವು ಮಾಡಿದ್ರೆ a ಈಸ್ ಈಕ್ವಲ್ ಟು ಏನು ಬರುತ್ತೆ 1. ಸೊ ಅದೇ ರೀತಿಯಾಗಿ b ಈಸ್ ಈಕ್ವಲ್ ಟು ಏನು ಬರುತ್ತೆ, b ಈಸ್ ಈಕ್ವಲ್ ಟು 15 ಆಗುತ್ತೆ. ಆಮೇಲೆ c ಈಸ್ ಈಕ್ವಲ್ ಟು ಏನಾಗುತ್ತಿದ್ದು ಮೈನಸ್ 2700 ಆಗುತ್ತೆ. ಸೊ ಈಗ ಎಕ್ಸನ್ನು ನಾವು ಈಸಿಯಾಗಿ ಕಂಡು ಹಿಡಿಬೋದು. ಎಕ್ಸ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನಿದೆ, ಮೈನಸ್ b ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ b² ಮೈನಸ್ 4ac ಡಿವೈಡೆಡ್ ಬೈ 2a ಅಂತ ಫಾರ್ಮುಲಾ ಇದೆ. ಈ ಫಾರ್ಮುಲಾನ ಹಚ್ಚಿ ನಾವು ಕಂಡು ಹಿಡಿಯೋಣ ಇನ್ನು. ಓಕೆ, ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ಈಸ್ ಈಕ್ವಲ್ ಟು ನೋಡಿ, ಕ್ವಿಕ್ಕಾಗಿ ಮಾಡಬೇಕು ಇದನ್ನೆಲ್ಲನೂ ನೀವು ಮಾಡಬೇಕು ಇದನ್ನು ಕ್ವಿಕ್ಕಾಗಿ. ಮೈನಸ್ b ಅಂದರೆ ಮೈನಸ್ 15 ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ b² ಅಂದರೆ 15² ಮೈನಸ್ 4 ಇಂಟು a ಅಂದರೆ 1 ಇದೆ. ಆಮೇಲೆ c ಅಂದರೆ ಮೈನಸ್ 2700 ಇದೆ. ಹೌದಾ? ಡಿವೈಡೆಡ್ ಬೈ 2a ಅಂದರೆ 2 ಇಂಟು 1 ಆಗಿದೆ. ಸೊ ಏನಾಗುತ್ತೆ ಅಂದರೆ ಇದು ಮೈನಸ್ 15 ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ 15² ಅಂದರೆ 225 ಇದೆ. ಹೌದಾ? ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ ಆಗುತ್ತೆ. 4 zeros 0, 4 zeros 0, 4 7s 28, 2 is the carry, 4 2s 8, 8 plus 2 10. ಸೊ ಡಿವೈಡೆಡ್ ಬೈ ಏನಾಗುತ್ತೆ ಇದು 2 ಆಗುತ್ತೆ. ಹೌದಾ? ಸೊ ಇದಾದಮೇಲೆ ಮೈನಸ್ 15 ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ ಇದೇನಾಗುತ್ತೆ ಅಂದರೆ ಆ್ಯಡ್ ಮಾಡಿ 5 ಪ್ಲಸ್ 0 5, 2 ಪ್ಲಸ್ 0 2, 2 ಪ್ಲಸ್ 8 10, 1 is the carry, 0 plus 1 1, ಸೊ 1 ಉಳೀತು. ಸೊ ಡಿವೈಡೆಡ್ ಬೈ 2 ಆಯಿತು. ಈಗ 11025 ಇದೆಯಲ್ಲ, ಇದರ ಸ್ಕ್ವೇರ್ ರೂಟನ್ನು ಕಂಡು ಹಿಡಿಯೋದು ತುಂಬ ಈಸಿ ಇದೆ. 2 5ಇಂದ ಎಂಡ್ ಆಗ್ತಾ ಇದ್ದರೆ ನೋಡಿ, 2 5ಇಂದ ಎಂಡ್ ಆಗ್ತಾ ಇದ್ದರೆ ಡೆಫಿನೆಟ್ಲಿ ಸ್ಕ್ವೇರ್ ರೂಟ್ 5ಇಂದ ಬರುತ್ತಿದ್ದು. ಸೊ ಏನು ಮಾಡ್ಕೋಬೇಕಂದ್ರೆ ಮೈನಸ್ 15 ಪ್ಲಸ್ ಆರ್ ಮೈನಸ್ 25 ಇದೆ ಅಂದರೆ ಇಲ್ಲಿ 5 ಇರುತ್ತೆ. 110 ಅಂದರೆ ಇದಕ್ಕೆ ನಿಯರೆಸ್ಟ್ ಸ್ಕ್ವೇರ್ ಯಾವುದು, 100 ಇದೆ. 100 ಸ್ಕ್ವೇರ್ ರೂಟ್ ಯಾವುದು 10 ಇದೆ. ಅದಕ್ಕೋಸ್ಕರ 105 ಆಗುತ್ತೆ. ಈ ಟ್ರಿಕ್ ಯಾವಾಗಲೂ ಯೂಸ್ ಆಗುತ್ತೆ. ನೀವು ಲೋವರ್ ಸ್ಟ್ಯಾಂಡರ್ಡಲ್ಲಿ 8th ಸ್ಟ್ಯಾಂಡರ್ಡಲ್ಲೆಲ್ಲ ಈ ಟಾಪಿಕ್ ಇತ್ತು, ಹೆಂಗೆ ಗೆಸ್ ಮಾಡಬೇಕಂತೇಳಿ. ಬೇಕಾದರೆ ಮಾಡಿ ನೋಡಿ. ಇದು ಸ್ಕ್ವೇರ್ ರೂಟ್ ಹೆಂಗೆ ಕಂಡುಹಿಡಿಬೇಕಂತ ಮೆಥಡ್ ಕೂಡ ಇದೆ. ಅದ್ರ ಬಗ್ಗೆ ನಿಮಗೇನಾದರೂ ಐಡಿಯಾ ಬೇಕಾಗಿದ್ದರೆ ಕಮೆಂಟ್ ಮಾಡಿ, ನಾನು ಸಪ್ರೇಟಾಗಿ ವೀಡಿಯೋನ ಮಾಡ್ತೀನಿ. ಬಟ್ 105 ಇಂಟು 105 ಮಾಡಿ ನೋಡಿ ನೀವು. 105 ಇಂಟು 105 ಮಾಡಿದರೆ 5 5s 25 ಆಗಿ ಇಲ್ಲಿ 5 ಬರುತ್ತೆ. ಆಮೇಲೆ ಪ್ಲಸ್ ಕೊಟ್ಟರೆ ಇಲ್ಲಿ 0 ಇರೋದ್ರಿಂದ ಇಲ್ಲಿ 0ನೇ ಬರುತ್ತೆ. ಪ್ಲಸ್ ಮಾಡಿದಾಗ 501 ಬರುತ್ತೆ. ನೀವು ಇದೇನಾದ್ರು ಕರೆಕ್ಟಾಗಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 5 2 5 5 10, 1 is a carry, 1 1 ನೋಡಿ 11025 ಬಂತು. 11025 ಅಂದರೆ ಸ್ಕ್ವೇರ್ ರೂಟ್ 105 ಆಗುತ್ತೆ. ಸೊ ಇದನ್ನು ಕಂಡು ಹಿಡಿಯೋಕ್ಕೆ ಈ ರೀತಿಯಾಗಿ ಗೆಸ್ ಮಾಡ್ಬೋದು. 25ಇಂದ ಎಂಡ್ ಆಗಿದೆ ಅಂದರೆ 5 ಬರುತ್ತೆ. 110 ಅಂದರೆ ನಿಯರ್ ಬೈ ಸ್ಕ್ವೇರ್ 100 ಆಗುತ್ತೆ, ಅದ್ರ ಸ್ಕ್ವೇರ್ ರೂಟ್ 10. ಈ ರೀತಿಯಾಗಿ ನೀವು ಗೆಸ್ಸನ್ನು ಕೂಡ ಮಾಡ್ಬೋದು. ಹೌದಾ? ಗೊತ್ತು ಮಾಡ್ಕೊಳ್ಳಿ ಏನಿದೆ ಅಂತೇಳಿ. ಈಗ ಫಾರ್ ಎಕ್ಸಾಂಪಲ್ 225 ಇದೆಯಲ್ಲ, 225 ಅಂದರೆ ಎದರಿಂದ ಎಂಡ್ ಆಗುತ್ತೆ, ಇದು 5ಇಂದ ಎಂಡ್ ಆಗುತ್ತೆ. 25 ಇದೆ ಅಂದರೆ 5ಇಂದ 2 ಅಂದರೆ ಅದಕ್ಕೆ ನಿಯರೆಸ್ಟ್ ಸ್ಕ್ವೇರ್ ಯಾವುದಿದೆ, ಚಿಕ್ಕದಿರಬೇಕು, ಅದಕ್ಕಿಂತ 1 ಇದೆ. ಸೊ ಅದಕ್ಕೋಸ್ಕರ 15 ಆಗುತ್ತೆ. 625 ಅಂದರೆ ಏನಾಗುತ್ತೆ ಹೇಳಿ ನೋಡೋಣ. 25 ಅಂದರೆ ಇದ್ರ ಸ್ಕ್ವೇರ್ ರೂಟನ್ನು ಹೇಳ್ತಾ ಇದ್ದೀನಿ ನಾನು. ಹೌದಾ? 5ಇಂದ ಎಂಡ್ ಆಗುತ್ತೆ. ಸೊ ಇದಕ್ಕೆ ನಿಯರೆಸ್ಟ್ ಸ್ಕ್ವೇರ್ ಯಾವುದಿದೆ, ಚಿಕ್ಕದು 2 ಇದೆ. 2 ಸ್ಕ್ವೇರ್ ಅಂದರೆ 4 ಇದೆ. ಸೊ 4 ಸ್ಕ್ವೇರ್ ರೂಟ್ ಅಂದರೆ 2 ಆಗುತ್ತೆ. ಸೊ ಈ ರೀತಿಯಾಗಿ ನೀವು ಗೆಸ್ ಕೂಡ ಮಾಡ್ತಾ ಇರ್ಬೋದು. ಓಕೆ, ಆಲ್ ರೈಟ್. ಸೊ ಅದೇನೇ ಇರಲಿ, ಇದು ಸ್ಕ್ವೇರ್ ರೂಟ್ ಕ್ಲಾಸ್ ಅಲ್ಲ. ಇದು ಸ್ಕ್ವೇರ್ ರೂಟ್ ಬಗ್ಗೆ ಕಂಡುಹಿಡಿಯೋದು ಬೇಕಾಗಿದ್ದರೆ ನೀವು ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಓಕೆ, ಇಲ್ಲಿ ಸ್ಪೇಸ್ ಖಾಲಿಯಾಗಿದೆ. ಸೊ ಅದಕ್ಕೋಸ್ಕರ ಇದನ್ನು ಕೆಳಗಡೆ ಮಾಡಿಬಿಟ್ಟು ಇದನ್ನು ಸಾಲ್ವ್ ಮಾಡೋಣ. ಸೊ ಏನಾಗುತ್ತೆ ನೋಡಿ, ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 2 ಬರುತ್ತೆ. ಮೈನಸ್ 15 ಪ್ಲಸ್ 105 ಡಿವೈಡೆಡ್ ಬೈ 2 ಆರ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 15 ಮೈನಸ್ 105 ಡಿವೈಡೆಡ್ ಬೈ 2. ಸೊ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತಿದ್ದು, 5ಅಲ್ಲಿ 5 ಹೋದರೆ 0 ಆಗುತ್ತೆ. 10ಅಲ್ಲಿ 1 ಹೋದರೆ 9 ಆಗುತ್ತೆ. ಸೊ 90 ಬರುತ್ತಿದ್ದು. ಸೊ 90 ಡಿವೈಡೆಡ್ ಬೈ 2 ಆಗುತ್ತೆ. ಅಥವಾ ಆರ್ ಎಕ್ಸ್ ಈಸ್ ಈಕ್ವಲ್ ಟು ಇದೇನಾಗುತ್ತೆ, ಮೈನಸ್ 120 ಆಗುತ್ತೆ.
105 ಆ್ಯಂಡ್ 15 ಅಂದರೆ 115 ಅನದರ್ 5, ಸೊ 120. ಸೊ ಡಿವೈಡೆಡ್ ಬೈ 2 ಅಂದರೆ ಇದು 60 ಆಗುತ್ತೆ, ಇದು -60 ಆ್ಯಕ್ಚುಲಿ. ಆಮೇಲೆ ಇದೇನಾಗುತ್ತೆ, ಇದು 45 ಆಗುತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು ಏನು ಬಂತು ಇಲ್ಲಿ, 45 km/h ಬಂತು ಒಂದನೇದು. ಆಮೇಲೆ ಇನ್ನೊಂದು ಏನು ಬರ್ತಾ ಇದೆ, ಎಕ್ಸ್ ಈಸ್ ಈಕ್ವಲ್ ಟು -60 km/h ಬರ್ತಾ ಇದೆ. ಸೊ ಈಗೇನು ಮಾಡಬೇಕಂದ್ರೆ ನಾವು ಮೊದಲಂತೂ ಇದನ್ನು ಕೆಳಗಡೆ ತೊಗೊಂಡ್ಬಿಡೋಣ. ಸೊ ಇದನ್ನು ನೆಗ್ಲೆಕ್ಟ್ ಮಾಡಬೇಕು. ನೆಗ್ಲೆಕ್ಟ್ ಇಟ್ ಬಿಕಾಸ್ ಸ್ಪೀಡ್ ಕೆನಾಟ್ ಬಿ ನೆಗೆಟಿವ್ ಇರೋಕ್ಕೆ ಬರೋದಿಲ್ಲ. ಸೊ ಅದಕ್ಕೋಸ್ಕರ ದೇರ್ ಫೋರ್ ಸ್ಪೀಡ್ ಆಫ್, ಅದು ಟ್ರೈನ್ ಇತ್ತಾ, ಏನಿತ್ತದು, ಬಸ್ ಇತ್ತಾ, ವೆಹಿಕಲ್ ಇತ್ತಾ, ಏನಿತ್ತು ನೋಡಿ, ಟ್ರೈನ್ ಅಂತ ಇದೆಯಲ್ಲ, ಓಕೆ. ಸೊ ಟ್ರೈನ್ ಇದೆ. ಸೊ ದೇರ್ ಫೋರ್ ಸ್ಪೀಡ್ ಆಫ್ ಟ್ರೈನ್ ಈಸ್ ಈಕ್ವಲ್ ಟು ಎಕ್ಸ್ ಈಸ್ ಈಕ್ವಲ್ ಟು 45 km/h. ಮುಗಿದೋಯ್ತು. ಸೊ ಇಷ್ಟು ಮಾಡಿದ್ರೆ 4 ಅಂಕ ಸಿಗುತ್ತೆ. ಇದು ಕಂಪಲ್ಸರಿಯಾಗಿ ಈ ಸರಿ ಕ್ವಶನ್ ಬರುತ್ತೆ, ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೂಡ ಇದೆ. ಸೊ ಅದಕ್ಕೋಸ್ಕರ ಈ ರೀತಿಯಾಗಿರುವಂಥ ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿ. ಆಮೇಲೆ ಕ್ವಾಡ್ರಾಟಿಕ್ ಈಕ್ವೇಷನನ್ನು ಯೂಸ್ ಮಾಡ್ಕೊಂಡ್ರೆ ಡೆಫಿನೆಟಾಗಿ ಬರುತ್ತೆ ನಿಮಗೆ. ಇದನ್ನು ಸ್ಕ್ವೇರ್ ರೂಟನ್ನು ಕಂಡುಹಿಡಿಯೋದ್ರ ಬಗ್ಗೆ ಐಡಿಯಾ ಬೇಕಾಗಿದ್ದರೆ ಕಮೆಂಟ್ ಮಾಡಿ, ನಾನು ಸ್ಕ್ವೇರ್ ರೂಟದು ಸಪ್ರೇಟಾಗಿ ವಿಡಿಯೋನ ಮಾಡ್ತೇನೆ. ಸೊ ಇನ್ನೊಂದು ಕ್ವಶನ್ ಇದೆ ಇಲ್ಲಿ, ಇದು ನೋಡಿ. ಈ ಕ್ವಶನನ್ನು ನೋಡೋಣ. 37 ಹೋಗೋಕ್ಕಿಂತ ಮುಂಚೆ 36 ನೋಡಿಬಿಡೋಣ. ಏನಿದೆ ನೋಡಿ, ಇದನ್ನು ಬಾರಿ ಸಾಲ್ವ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಸೊ ಏನು ಕ್ವಶನ್ ಇದು, ಕನ್ಸ್ಟ್ರಕ್ಟ್ ಎ ಟ್ರ್ಯಾಂಗಲ್ ಆಫ್ ಸೈಡ್ಸ್ 5 cm, 6 cm ಆ್ಯಂಡ್ 7 cm. ದೆನ್ ಕನ್ಸ್ಟ್ರಕ್ಟ್ ಎ ಸಿಮಿಲರ್ ಟ್ರ್ಯಾಂಗಲ್ ಟು ಇಟ್ ಹೂಸ್ ಸೈಡ್ಸ್ ಆರ್ 3/4 ಟೈಮ್ಸ್ ಆಫ್ ದ ಕರೆಸ್ಪಾಂಡಿಂಗ್ ಸೈಡ್ಸ್ ಆಫ್ ಫಸ್ಟ್ ಟ್ರ್ಯಾಂಗಲ್. ಆಲ್ರೆಡಿ ನಾನು ಇದನ್ನು ಸಾಲ್ವ್ ಮಾಡಿದ್ದೀನಿ, ಆಲ್ರೆಡಿ ಸಾಲ್ವ್ ಆಗಿದೆ. ಇದು ಸಿಮಿಲರ್ ಟೈಪ್ ಆಫ್ ಕ್ವಶನ್ ಸಾಲ್ವ್ ಆಗಿದೆ. ಸೊ ಅದಕ್ಕೋಸ್ಕರ 2ನೇ ವಿಡಿಯೋ ಮತ್ತು 1ನೇ ವಿಡಿಯೋ ಏನಿದೆ ಅದರಲ್ಲಿ ಹೋಗಿ ನೋಡಿ. ಸೊ ಇದ್ರದ್ದು ಐಡಿಯಾ ನಿಮಗೆ ಬರುತ್ತೆ, ನೀವು ಈಸಿಯಾಗಿ ಕನ್ಸ್ಟ್ರಕ್ಷನ್ ಮಾಡ್ಬೋದು. ನಾನು ಹೇಳ್ತಾ ಇದ್ದೀನಿ, ಲೇಸಿನೆಸ್ ಮಾಡಬೇಡಿ. ಈಗ ಸದ್ಯಕ್ಕೆ ಕೂತ್ಕೊಂಡು ಇಮಿಡಿಯೇಟಾಗಿ ಇದನ್ನು ಕನ್ಸ್ಟ್ರಕ್ಟ್ ಮಾಡಿ. ಯಾಕಂದರೆ 4 ಮಾರ್ಕಿನ ಕ್ವಶನ್ ಇದೆ, ನೀವು ಕನ್ಸ್ಟ್ರಕ್ಷನ್ ಮಾಡಲೇಬೇಕೀಗ. ಅರ್ಥ ಆಗ್ತಿದೆಯಾ ಮುದ್ದು ಮಕ್ಕಳೇ ನಾನು ಹೇಳೋದು? ಸೊ ಅದಕ್ಕೋಸ್ಕರ ಇದನ್ನು ಸಾಲ್ವ್ ಮಾಡಿ ನೀವು ಮುಂದಕ್ಕೆ ಹೋಗಿ. ಸೊ ಅದಕ್ಕೋಸ್ಕರ ನಾನಂತರೂ ಸ್ಪೇಸ್ ಬಿಡ್ತಾ ಇದ್ದೀನಿ ಇಲ್ಲಿ. ಈ ಕ್ವಶನನ್ನು ಕೆಳಗಡೆ ತೊಗೊಳ್ತಾ ಇದ್ದೀನಿ. ಓಕೆ, ಐ ಆಮ್ ಸಾರಿ. ಸೊ ಇದೇನು ಕ್ವಶನ್ ಇದೆ ಇಲ್ಲಿ ಮೇಲ್ಗಡೆ ಇಟ್ಟು ಇದಕ್ಕೆ ಸ್ಪೇಸನ್ನು ಬಿಟ್ಟಿದ್ದೀನಿ. ಸೊ ನೀವೇ ಸಾಲ್ವ್ ಮಾಡಿ ಇದನ್ನು. ಸೊ ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ ಏನು ಕ್ವಶನ್ಸ್ ಇದೆ, ಸೊ ಇದನ್ನು ನಾನು ಸಾಲ್ವ್ ಮಾಡಿ ನಿಮಗೆ ತೋರಿಸ್ತೀನಿ. ಕನ್ಸ್ಟ್ರಕ್ಷನ್ ಸಾಲ್ವ್ ಮಾಡಿ ತೋರಿಸೋದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ. ಸೊ ನೀವು ದಯವಿಟ್ಟು ಇದನ್ನು ಸಾಲ್ವ್ ಮಾಡಿನೇ ಮುಂದಿನ ಕ್ವಶನ್ಗೆ ಹೋಗಬೇಕು. ಓಕೆ, ಸೊ ಇದನ್ನು ನೋಡೋಣ ಈಗ. 37th ಕ್ವಶನ್. In an arithmetic progression, the sum of first term, third term and fifth term is 39. ಅಂದರೆ ನಾವು ಏನು ಬರ್ಕೋಬೋದು ಹೇಳಿ ನೋಡೋಣ ಇದರ ಪ್ರಕಾರ. ಸೊ ಏನು ಬರೀಬೋದು ಅಂದರೆ, ಫಸ್ಟ್ ಟರ್ಮ್ ಅಂದಿದ್ದಾರೆ, ಫಸ್ಟ್ ಟರ್ಮ್ ಅಂದರೆ ಎ ಇದೆ, ಪ್ಲಸ್ ಥರ್ಡ್ ಟರ್ಮ್ ಅಂದಿದ್ದಾರೆ, ಥರ್ಡ್ ಟರ್ಮ್ ಅಂದರೆ A3 ಇದೆ, ಪ್ಲಸ್ ಫಿಫ್ತ್ ಟರ್ಮ್ ಅಂದಿದ್ದಾರೆ ಅಂದರೆ A5 ಇದೆ. ಸೊ ಈಸ್ ಈಕ್ವಲ್ ಟು ಏನಾಗುತ್ತಿದ್ದು 39. ಹೌದಾ? ಸೊ ಇದನ್ನು ಯೂಸ್ ಮಾಡ್ಕೊಂಡು ನಾನು ಇದನ್ನೇ ಹೆಂಗೆ ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು, A ಪ್ಲಸ್ A3 ಅಂದರೆ A ಪ್ಲಸ್ 2D ಪ್ಲಸ್ A5 ಅಂದರೆ A ಪ್ಲಸ್ 4D ಈಸ್ ಈಕ್ವಲ್ ಟು ಏನಾಗುತ್ತಿದ್ದು 39 ಆಗುತ್ತೆ. ಸೊ A ಪ್ಲಸ್ A ಅಂದರೆ ಏನಾಗುತ್ತೆ 3A ಆಗುತ್ತೆ. ನೆಕ್ಸ್ಟ್ ಪ್ಲಸ್ 2D ಪ್ಲಸ್ 4D ಅಂದರೆ ಏನಾಗುತ್ತಿದ್ದು 6D ಈಸ್ ಈಕ್ವಲ್ ಟು ಏನಾಗುತ್ತೆ 39. ಸೊ ಇದರಲ್ಲಿ 3ಯನ್ನು ಕಾಮನ್ ತೆಗೆದ್ರೆ ನಮಗೇನು ಬರುತ್ತೆ, A ಪ್ಲಸ್ 2D ಈಸ್ ಈಕ್ವಲ್ ಟು ಏನಾಗುತ್ತಿದ್ದು 39 ಆಗುತ್ತೆ. ಹೌದಾ? ಸೊ A ಪ್ಲಸ್ 2D ಈಸ್ ಈಕ್ವಲ್ ಟು ಏನು ಬರುತ್ತೆ ಹೇಳಿ ನೋಡೋಣ, 39 ಡಿವೈಡೆಡ್ ಬೈ 3 ಆಗುತ್ತೆ. 3 1s 3 1s 3 3s. ಸೊ ಅದಕ್ಕೋಸ್ಕರ A ಪ್ಲಸ್ 2D ಏನಿದೆ, A ಪ್ಲಸ್ 2D ಈಸ್ ಈಕ್ವಲ್ ಟು 13 ಅಂತ ಫಸ್ಟ್ ಇಕ್ವೇಷನ್ ಬಂತು ನಮಗೆ. ಹೌದಾ? ಸೊ ಅದೇ ರೀತಿಯಾಗಿ ನಾನು ಇನ್ನೊಂದು ಇಕ್ವೇಷನನ್ನು ಫಾರ್ಮ್ ಮಾಡ್ಕೋಬೋದಾ ನೋಡಿ. ಇಲ್ಲಿ ಮುಂದಿನ ಸಿಚುವೇಷನನ್ನು ಅಬ್ಸರ್ವ್ ಮಾಡಿ. ಮುಂದೆ ಏನು ಹೇಳ್ತಿದ್ದಾರೆ, ದ ಸಮ್ ಆಫ್ ಸೆಕೆಂಡ್ ಟರ್ಮ್, ಫೋರ್ತ್ ಟರ್ಮ್ ಆ್ಯಂಡ್ ಸಿಕ್ಸ್ತ್ ಟರ್ಮ್ ಈಸ್ 51. ಅಂದರೆ ನೋಡಿ ಏನೇನದು, ಯಾವ್ಯಾವ ಟರ್ಮ್ ಅದು, ಸೆಕೆಂಡ್ ಟರ್ಮ್ ಅಂತ ಹೇಳ್ತಿದ್ದಾರೆ A2 ಪ್ಲಸ್ ಫೋರ್ತ್ ಟರ್ಮ್ ಅಂದರೆ A4 ಪ್ಲಸ್ ಸಿಕ್ಸ್ ಟರ್ಮ್ ಅಂದರೆ A6 ಈಸ್ ಈಕ್ವಲ್ ಟು ಎಷ್ಟಿದೆ, ಇದು 51 ಇದೆ. ಸೊ ಇದನ್ನು A2 ಅಂದರೆ ಯಾವ ರೀತಿಯಾಗಿ ಬರೀಬೋದು, A ಪ್ಲಸ್ D. A4 ಅಂದರೆ ಯಾವ ರೀತಿಯಾಗಿ ಬರೀಬೋದು, A ಪ್ಲಸ್ 3D. A6 ಅಂದರೆ A ಪ್ಲಸ್ 5D ಈಸ್ ಈಕ್ವಲ್ ಟು 51 ಆಯಿತಾ. ಸೊ A ಪ್ಲಸ್ A ಅಂದರೆ 3A ಆಯಿತು, ಪ್ಲಸ್ D ಪ್ಲಸ್ 3D 4D, 4D ಪ್ಲಸ್ 5D 9D ಈಸ್ ಈಕ್ವಲ್ ಟು 51 ಆಯಿತು. ಸೊ ಇದರಲ್ಲಿ 3 ಕಾಮನ್ ತೊಗೊಳ್ಳಿ, A ಪ್ಲಸ್ 3D ಆಗುತ್ತಿದ್ದು ಈಸ್ ಈಕ್ವಲ್ ಟು 51 ಆಯಿತು. ಹೌದಾ? ಸೊ ಅದೇ ರೀತಿಯಾಗಿ ನೀವು A ಪ್ಲಸ್ 3D ಅಂತ ಬರ್ಕೊಳ್ಳಿ. A ಪ್ಲಸ್ 3D ಈಸ್ ಈಕ್ವಲ್ ಟು 51 ಡಿವೈಡೆಡ್ ಬೈ 3 ಅಂದರೆ 3 1s ಆ್ಯಂಡ್ 2 ಇಸ್ ದ ಕ್ಯಾರಿ, 3 7s ಆಗುತ್ತೆ. ಸೊ ಅದಕ್ಕೋಸ್ಕರ ಈಕ್ವೇಷನ್ ಏನು ಬಂತು, A ಪ್ಲಸ್ 3D ಈಸ್ ಈಕ್ವಲ್ ಟು 17 ಅಂತ ಬಂತು. ಸೊ ಇದನ್ನು ಈಕ್ವೇಷನ್ ನಂಬರ್ 2 ಅಂತ ಕರೀರಿ. ಕರೆದು ಈಗ ಸಾಲ್ವ್ 1 ಆ್ಯಂಡ್ 2 ಮಾಡಿ. ಫಸ್ಟ್ ಈಕ್ವೇಷನ್ ಮತ್ತು ಸೆಕೆಂಡ್ ಈಕ್ವೇಷನನ್ನು ನೀವು ಸಾಲ್ವ್ ಮಾಡಿ. ಸಾಲ್ವ್ ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ. ಯಾವ ರೀತಿಯಾಗಿ ಸಾಲ್ವ್ ಮಾಡ್ತೀರಾ, A ಪ್ಲಸ್ 2D ಈಸ್ ಈಕ್ವಲ್ ಟು 13 ಆಯಿತು. ಇನ್ನೊಂದು A ಪ್ಲಸ್ 3D ಈಸ್ ಈಕ್ವಲ್ ಟು 17 ಆಗಿದೆ. ಸೊ ನೋಡಿ A ಇದೆ, ಮೈನಸ್ ಮಾಡಿ, ಇದನ್ನು ಮೈನಸ್ ಮಾಡಿ, ಇದನ್ನು ಮೈನಸ್ ಮಾಡಿ, ಕ್ಯಾನ್ಸಲ್ ಆಗುತ್ತೆ.
2D ಮೈನಸ್ 3D ಅಂದರೆ ಮೈನಸ್ ಡಿ ಈಸ್ ಈಕ್ವಲ್ ಟು 13 ಮೈನಸ್ 17 ಅಂದರೆ -4 ಮೈನಸ್ ಕ್ಯಾನ್ಸಲ್ ಆಗಿ ಡಿ ಈಸ್ ಈಕ್ವಲ್ ಟು ಏನು ಬಂತು ನಮಗೆ 4 ಅಂತ ಬಂತು ಡಿ ವ್ಯಾಲ್ಯೂ. ಸೊ ಇದಕ್ಕೆ ಏನಂತ ಕರೀರಿ, ಥರ್ಡ್ ಇಕ್ವೇಷನ್ ಅಂತ ಕರೀರಿ. ಥರ್ಡ್ ಅಂತ ಕರೆದು ಪುಟ್ ದಿಸ್ ಇಕ್ವೇಷನ್ ನಂಬರ್ 3 ಇನ್ ಇಕ್ವೇಷನ್ ನಂಬರ್ 1 ಆರ್ 2 ಈಸ್ ಆಲ್ಸೋ ಫೈನ್. ಸೊ ಇಕ್ವೇಷನ್ ನಂಬರ್ ಏನಿದೆ, a ಪ್ಲಸ್ 2d ಈಸ್ ಈಕ್ವಲ್ ಟು 13 ಅಂತ ಇದೆ. ಸೊ a ಪ್ಲಸ್ 2d ಈಸ್ ಈಕ್ವಲ್ ಟು 13 ಇದೆ. ಸೊ a ಪ್ಲಸ್ 2d ಅಂದರೆ 2 ಇಂಟು 4 ಈಸ್ ಈಕ್ವಲ್ ಟು 13. a ಪ್ಲಸ್ 8 ಈಸ್ ಈಕ್ವಲ್ ಟು 13. ಸೊ a ಈಸ್ ಈಕ್ವಲ್ ಟು 13 ಮೈನಸ್ 8. ಸೊ ದ್ಯಾಟ್ಸ್ ವೈ a ಈಸ್ ಈಕ್ವಲ್ ಟು 5. ಹೌದಾ? ಮುಂದೆ ಏನು ಕೇಳಿದಾರಂತ ನೋಡಿ ಅವರು, ದೇ ಆರ್ ಆಸ್ಕಿಂಗ್ ಫೈಂಡ್ 10th ಟರ್ಮ್, 10ನೇ ಟರ್ಮನ್ನು ಕಂಡುಹಿಡಿ ಅಂತ ಹೇಳಿದ್ದಾರೆ. ಸೊ 10ನೇ ಟರ್ಮ್ ಅಂದರೆ ಗೊತ್ತಲ್ಲ ನಿಮಗೆ, 10ನೇ ಟರ್ಮ್ ಅಂದರೆ ಯಾವ ರೀತಿಯಾಗಿ ಬರೀತೀರಾ, ಇಲ್ಲೇ ಬರೀತೀನಿ ನಾನು. a10 ಈಸ್ ಈಕ್ವಲ್ ಟು a ಪ್ಲಸ್ 9d. ಹೌದಾ? a ಅಂದರೆ 5 ಇದೆ ಪ್ಲಸ್ 9 ಇಂಟು ಡಿ ಅಂದರೆ ಏನಿದೆ, ಡಿ ಅಂದರೆ 4 ಇದೆ. ಹೌದಾ? ಸೊ ಅದು ಮುಗಿದ ತಕ್ಷಣ 5 ಪ್ಲಸ್ 9 4 36 ಆಗುತ್ತೆ. ಸೊ 36 ಪ್ಲಸ್ 5 ಅಂದರೆ 41. ಸೊ 10th ಟರ್ಮ್ ಈಸ್ 41. ಸೊ ಇಷ್ಟು ಮಾಡಿದ್ರೆ 4 ಮಾರ್ಕ್ ಸಿಗುತ್ತೆ ನಿಮಗೆ. ಓಕೆ, ಸೊ ಇನ್ನೊಂದು ಆಪ್ಷನ್ ಕ್ವಶನ್ ಇದೆ, ಅದನ್ನು ಕೂಡ ನೋಡೋಣ. ಇನ್ ಆ್ಯನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ದ 12th ಟರ್ಮ್ ಈಸ್ 13 ಅಂದರೆ a12 ಈಸ್ ಈಕ್ವಲ್ ಟು 13 ಅಂತ ಆಗುತ್ತೆ. ಹೌದಾ? ಸಾರಿ, ಇದು -13 ಇದೆಯಲ್ಲ. ಇನ್ ಆ್ಯನ್ ಅರ್ಥಮೆಟಿಕ್ಸ್ ಪ್ರೋಗ್ರೆಷನ್ 12th ಟರ್ಮ್ ಈಸ್ -13 ಇದೆ. ವೆರಿ ಕೇರ್ಫುಲ್. ಓಕೆ, 13 ಅಂದ್ಕೊಳ್ತಾ ಇದ್ದೆ ನಾನು, -13 ಇದೆ. ಆ್ಯಂಡ್ ದ ಸಮ್ ಆಫ್ ಫಸ್ಟ್ 4 ಟರ್ಮ್ಸ್ ಈಸ್ 24. ಸೊ S4 ಸಮ್ ಆಫ್ ಫಸ್ಟ್ 4 ಟರ್ಮ್ಸ್ ಅಂದರೆ S4 ಈಸ್ ಈಕ್ವಲ್ ಟು 24 ಇದೆ. ದೆನ್ ಫೈಂಡ್ ದ ಸಮ್ ಆಫ್ 10 ಟರ್ಮ್ಸ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕೇಳ್ತಿದ್ದಾರೆ. ಸೊ ಬರ್ಕೊಳ್ಳೋಣ ಇದನ್ನು. 12th ಟರ್ಮ್ -13 ಇದೆಯಲ್ಲ, ಅದನ್ನು ಬರ್ಕೊಳ್ಳೋಕೆ ಸ್ಟಾರ್ಟ್ ಮಾಡೋಣ. ಸೊ ಏನಿದೆ ಅಂದರೆ a12 ಈಸ್ ಈಕ್ವಲ್ ಟು -13 ಇದೆ. a12 ಈಸ್ ಈಕ್ವಲ್ ಟು -13 ಅಂದರೆ ಏನಾಗುತ್ತೆ, ಇದು a ಪ್ಲಸ್ 11d ಈಸ್ ಈಕ್ವಲ್ ಟು -13 ಇದೆ. ಇದಕ್ಕೆ ಈಕ್ವೇಷನ್ ನಂಬರ್ 1 ಅಂತ ಕರೆಯೋಣ. ಹೌದಾ? ಸೊ ಅದಾದಮೇಲೆ ಮುಂದೆ ಏನು ಹೇಳ್ತಿದ್ದಾರೆ ನೋಡಿ ಅವರು, ಮುಂದೆ ಹೇಳುವಂಥದ್ದು ಸಮ್ ಆಫ್ ಫಸ್ಟ್ 4 ಟರ್ಮ್ಸ್ ಈಸ್ 24 ಅಂದರೆ S4 ಈಸ್ ಈಕ್ವಲ್ ಟು 24 ಇದೆ ಅಂತ ಹೇಳ್ತಿದ್ದಾರೆ. ಸೊ S4 ಈಸ್ ಈಕ್ವಲ್ ಟು 24 ಅಂತ ಹೇಳ್ತಿದ್ದಾರೆ ಅಂದರೆ S4 ಅಂದರೆ ಯಾವ ರೀತಿಯಾಗಿ ಫಾರ್ಮುಲಾ ಬರೀಬೋದು, ನಮಗೆ SN ಫಾರ್ಮುಲಾ ಗೊತ್ತಲ್ಲ. SN ಈಸ್ ಈಕ್ವಲ್ ಟು ಫಾರ್ಮುಲಾ ಏನು, n/2 ಬ್ರ್ಯಾಕೆಟ್ 2a ಪ್ಲಸ್ n ಮೈನಸ್ 1 ಇಂಟು ಡಿ ಅಂತ ಇದೆ. ಸೊ ಇದನ್ನೇ ಫಾಲೋ ಮಾಡಿ. SN ಈಕ್ವಲ್ ಟು n/2 ಇದೆಯಾ, S4 ಅಂದರೆ 4/2 ಆಗುತ್ತೆ. ಬ್ರ್ಯಾಕೆಟ್ 2a ಪ್ಲಸ್ ಇಲ್ಲಿ SN ಅಂದರೆ n-1 ಇದೆ. S4 ಅಂದರೆ ಏನಾಗುತ್ತೆ, ಇದು 4-1 ಆಗುತ್ತೆ ಇಂಟು ಡಿ ಆಗುತ್ತೆ ಈಸ್ ಈಕ್ವಲ್ ಟು 24. ಹೌದಾ? ನೀವು ಇಲ್ಲೇ ಕ್ಯಾನ್ಸಲ್ ಮಾಡ್ಬೋದು ಇದನ್ನು. ಏನೋ 2 1s 2 2s, ಅದೇ ರೀತಿಯಾಗಿ 2 1s 2 12s ಹಿಂಗೆ ಕ್ಯಾನ್ಸಲ್ ಮಾಡ್ಬೋದು. ಮಾಡಾದ್ಮೇಲೆ ಏನು ಉಳಿಯುತ್ತೆ ಇಲ್ಲಿ, 2a ಪ್ಲಸ್ 3d ಈಸ್ ಈಕ್ವಲ್ ಟು ಏನು ಉಳಿಯುತ್ತೆ ಇಲ್ಲಿ, 12 ಉಳಿಯುತ್ತೆ. ಸೊ ಇದಕ್ಕೇನು ಕರೀರಿ, ಇಕ್ವೇಷನ್ ನಂಬರ್ 2 ಅಂತ ಕರೀರಿ. ಕರೆದಾದ್ಮೇಲೆ ಈ ಇಕ್ವೇಷನ್ 1 ಮತ್ತು 2 ಅನ್ನು ನಾವು ಸಾಲ್ವ್ ಮಾಡ್ಕೊಳ್ಬೋದು. ಸಾಲ್ವ್ 1 ಆ್ಯಂಡ್ 2 ಅಂತ ಅನ್ನಿ. ಸಾಲ್ವ್ 1 ಆ್ಯಂಡ್ 2 ಅಂದರೆ ಒಂದನೇ ಇಕ್ವೇಷನ್ ಬರ್ಕೊಳ್ಳಿ. ಅದನ್ನು a ಪ್ಲಸ್ 11d ಈಸ್ ಈಕ್ವಲ್ ಟು -13 ಇದೆ, ಅದನ್ನು ಬರ್ಕೊಳ್ಳಿ. ಇನ್ನು ಎರಡನೇ ಇಕ್ವೇಷನ್ ಬಂದಾಗ 2a ಪ್ಲಸ್ 3d ಈಸ್ ಈಕ್ವಲ್ ಟು 12 ಅಂತ ಇದೆ, ಅದನ್ನು ಬರ್ಕೊಳ್ಳಿ. ಬರ್ಕೊಂಡಾದ್ಮೇಲೆ ಇದಕ್ಕೆ ಇಂಟು 2 ಮಾಡಿ, ಆಮೇಲೆ ಇದಕ್ಕೆ ಇಂಟು 1 ಮಾಡಿ. ಯಾಕಂದರೆ ಇದು a ಇಂಟು 2 ಅಂದರೆ 2a ಆಗುತ್ತೆ. 2a ಇಂಟು 1 ಅಂದರೆ 2aನೇ ಉಳಿಯುತ್ತೆ, ಕ್ಯಾನ್ಸಲ್ ಮಾಡೋಕ್ಕೆ ಈಸಿ ಆಗುತ್ತೆ. a ಇಂಟು 2 ಅಂದರೆ 2a ಪ್ಲಸ್ 11d ಇಂಟು 2 ಅಂದರೆ 22d ಈಸ್ ಈಕ್ವಲ್ ಟು ಏನಾಗುತ್ತೆ, ಇದು -26. ಅದೇ ರೀತಿಯಾಗಿ ಇಲ್ಲೇನು ಚೇಂಜ್ ಆಗೋದಿಲ್ಲ, ಯಾಕಂದರೆ ಇಂಟು 1 ಇದೆ. 2a ಪ್ಲಸ್ 3d ಈಸ್ ಈಕ್ವಲ್ ಟು ಏನಾಗುತ್ತೆ, ಇದು 12 ಆಗುತ್ತೆ. ಸೊ ಇಲ್ಲಿ ಮೈನಸ್ ಬರುತ್ತೆ, ಇಲ್ಲೂ ಮೈನಸ್ ಬರುತ್ತೆ, ಇಲ್ಲೂ ಮೈನಸ್ ಬರುತ್ತೆ. ಇದು ಕ್ಯಾನ್ಸಲ್ ಆಯಿತು. 22 ಮೈನಸ್ 3d ಅಂದರೆ ಏನಾಗುತ್ತೆ, ಇದು 19d ಆಗುತ್ತೆ. ಹೌದಾ? ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ ಇದು, ಸೊ 26 ಮೈನಸ್ 12 ಅಂದರೆ 6 ಆ್ಯಂಡ್ 2 ಸೇರಿಸಿದ್ರೆ 8, ಆಮೇಲೆ 2 ಆ್ಯಂಡ್ 1 ಸೇರಿಸಿದ್ರೆ 3. ಸೊ ಟೋಟಲಾಗಿ -38 ಬಂತು. ಸೊ ಡಿ ಈಸ್ ಈಕ್ವಲ್ ಟು -38 ಡಿವೈಡೆಡ್ ಬೈ 19 ಅಂದರೆ 19 1s 19 2s. ಸೊ ಅದಕ್ಕೋಸ್ಕರ ಟೋಟಲ್ ವ್ಯಾಲ್ಯೂ ಆಫ್ ಡಿ ಈಸ್ ಈಕ್ವಲ್ ಟು ಏನಾಗುತ್ತೆ ಅಂದರೆ -2 ಆಗುತ್ತೆ. ಹೌದಾ? ಸೊ ಡಿ ಈಸ್ ಈಕ್ವಲ್ ಟು -2 ಬಂತು. ಇದಕ್ಕೆ ಇಕ್ವೇಷನ್ ನಂಬರ್ 3 ಅನ್ನಿ. ಸೊ ಪುಟ್ 3 ಇನ್ ಇಕ್ವೇಷನ್ ನಂಬರ್ 1 ಆರ್ 2 ಯಾವುದಾದ್ರೂ ಮಾಡಿ. ನಾವು 1 ಅಂತ ಹೇಳೋದಿಲ್ಲ, 2 ಅಂತ ಹೇಳೋದಿಲ್ಲ, ಯಾವ್ದು ಬೇಕಾದ್ರಲ್ಲಿ ಇಡ್ಬೋದು ನೀವು. ಸೆಕೆಂಡ್ ಇಕ್ವೇಷನ್ ಏನಿದೆ ನೋಡಿ, 2a ಪ್ಲಸ್ 3d ಈಸ್ ಈಕ್ವಲ್ ಟು 12 ಅಂತ ಇದೆ. ಹೌದಾ? ಸೊ ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ 2a ಪ್ಲಸ್ 3 ಇಂಟು ಡಿ ಅಂದರೆ -2 ಈಸ್ ಈಕ್ವಲ್ ಟು 12 ಆಗುತ್ತೆ. -2 ಇದೆ ಇದು. ಹೌದಾ? ಸೊ 2a ಮೈನಸ್ 6 ಈಸ್ ಈಕ್ವಲ್ ಟು 12 ಆಗುತ್ತೆ. ಸೊ 2a ಈಸ್ ಈಕ್ವಲ್ ಟು 12 ಪ್ಲಸ್ 6. ಸೊ 2a ಈಸ್ ಈಕ್ವಲ್ ಟು 18. ಅದೇ ರೀತಿಯಾಗಿ 2 1s 2 9s ಕ್ಯಾನ್ಸಲ್ ಆಗಿ a ಈಸ್ ಈಕ್ವಲ್ ಟು 9 ಬಂತು.
ಹೌದಾ? ಸೊ ಎ ಈಸ್ ಈಕ್ವಲ್ ಟು 9 ಅಂತೂ ಬಂದಿದೆ ಇಲ್ಲಿ, ಬರಲಿ. ಬಟ್ ನಮಗೆ ಕೇಳಿರುವಂಥದ್ದು ಏನದು? ನಮ್ಗೆ ಕೇಳಿರುವಂಥದ್ದನ್ನು ನೋಡೋಣ ಇಲ್ಲಿ. ಸೊ ಏನು ಕೇಳಿದ್ದಾರೆ ಅಂದರೆ ಫೈಂಡ್ ದ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದಿದ್ದಾರೆ. ಸೊ ಸಮ್ ಆಫ್ 10 ಟರ್ಮ್ಸ್ ಅಂದರೆ ಎಲ್ಲ ನಮ್ಗೆ ಟರ್ಮ್ಸ್ ಗೊತ್ತಿದೆ. ಏನಂದರೆ ಎ ಈಸ್ ಈಕ್ವಲ್ ಟು ಏನಂತ ಗೊತ್ತಿದೆ 9 ಆ್ಯಂಡ್ ಡಿ ಈಸ್ ಈಕ್ವಲ್ ಟು ಏನಂತ ಗೊತ್ತಿದೆ, ಇಲ್ಲಿದೆ ನೋಡಿ, ಡಿ ವ್ಯಾಲ್ಯೂವನ್ನು -2 ಅಂತ ಕಂಡು ಹಿಡಿದಿದ್ದೀವಿ. ಹೌದಾ? ಸೊ ಡಿ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಇಲ್ಲಿ -2 ಆಗುತ್ತೆ. ಆ್ಯಂಡ್ ಎನ್ ಈಸ್ ಈಕ್ವಲ್ ಟು ಏನಿದೆ ಅಂದರೆ 10 ಟರ್ಮ್ಸ್ ಇದೆ. ಹೌದಾ? ಸೊ ಎಸ್ ಎನ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನಿದೆ ನಮಗೆ, n/2 ಬ್ರ್ಯಾಕೆಟ್ 2a ಪ್ಲಸ್ n-1 ಇಂಟು ಡಿ ಅಂತ ಫಾರ್ಮುಲಾ ಇದೆ. ಹೌದಾ? ಸೊ ಅದಕ್ಕೋಸ್ಕರ S10 ಈಸ್ ಈಕ್ವಲ್ ಟು ಫಾರ್ಮುಲಾ ಏನಾಗುತ್ತೆ 10/2 ಬ್ರ್ಯಾಕೆಟ್ 2 ಇಂಟು ಎ ಅಂದರೆ 9 ಪ್ಲಸ್ n-1 ಅಂದರೆ 10-1 ಇಂಟು ಡಿ ಅಂದರೆ -2 ಆಗುತ್ತೆ. ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿ 2 1s 2 5s ಆಯಿತು, 5 ಬ್ರ್ಯಾಕೆಟ್ 2 9s 18 ಆಗುತ್ತೆ, ಪ್ಲಸ್ 10-1 ಅಂದರೆ 9 ಇಂಟು -2 ಆಗುತ್ತೆ. ಸೊ ಅದಾದಮೇಲೆ 5 ಬ್ರ್ಯಾಕೆಟ್ 18 -18 ವೆರಿ ಇಂಟ್ರೆಸ್ಟಿಂಗ್ ಇಟ್ ಈಸ್, 9 - 2s -18 ಆಗುತ್ತೆ. ಸೊ ಏನಾಗುತ್ತೆ ಅಂದರೆ ಟೋಟಲ್ ಆಗಿ 5 ಬ್ರ್ಯಾಕೆಟ್ 0. ಸೊ ಅದಕ್ಕೋಸ್ಕರ ಸಮ್ ಆಫ್ 10 ಟರ್ಮ್ಸ್ ಈಸ್ ಗೋಯಿಂಗ್ ಟು ಬಿ 0. ಸೊ ಇದಂಗೆ ಆಗುತ್ತೆ ಅಂತೀರಾ, ಕಾಮನ್ ಡಿಫ್ರೆನ್ಸ್ ಮೈನಸಲ್ಲಿದೆ ತಾನೇ. ಸೊ ಅದಕ್ಕೋಸ್ಕರ ಕೆಲವೊಂದಿಷ್ಟು ಪ್ಲಸ್ ಟರ್ಮ್ಗಳು ಕೆಲವೊಂದಿಷ್ಟು ಮೈನಸ್ ಟರ್ಮ್ಗಳು ಸೇರಿಕೊಂಡು 0 ಆಗ್ಬೋದು. ಆಲ್ರೈಟ್. ಸೊ ಈ ರೀತಿಯಾಗಿರುವಂಥ ಕ್ವಶನ್ಸ್ಗಳು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇದು ತುಂಬ ಒಂಥರ ನಿಮಗೆ ಮಾಡೋದಕ್ಕೆ ಕೂಡ ತುಂಬ ಇಂಟ್ರೆಸ್ಟ್ ಬರುತ್ತೆ. ಸೊ ಅದಕ್ಕೋಸ್ಕರ ಈ ಕ್ವಶನ್ಸ್ಗಳನ್ನು ನೋಡಿ ಫಾಲೋ ಮಾಡಿ. ಮತ್ತು ಇದೇ ರೀತಿಯಾಗಿ ಆಲ್ರೆಡಿ 3rd ವಿಡಿಯೋ ಮುಗೀತು, ಇನ್ನು 4th ವಿಡಿಯೋ ಕೂಡ ಬರುತ್ತೆ. 4 ಮಾರ್ಕ್ಸದ್ದು 4th ವಿಡಿಯೋ ಕೂಡ ಬರುತ್ತೆ. ಹೌದಾ? ಅದಾದಮೇಲೆ 5th ವಿಡಿಯೋ ಕೂಡ ನಾನು ಮಾಡ್ತೀನಿ. ನಿಮಗೆ ಇನ್ನೂ ಏನೋ ಪಾಸಿಂಗ್ ಪ್ಯಾಕೇಜ್ ನಡೀತಾ ಇದೆ ಸದ್ಯಕ್ಕೆ. ಪಾಸಿಂಗ್ ಪ್ಯಾಕೇಜನ್ನು ಕೂಡ 40ರಿಂದ 50 ಮಾರ್ಕ್ಸ್ ತೊಗೊಳ್ಳೋದಕ್ಕೆ ಪಾಸಿಂಗ್ ಪ್ಯಾಕೇಜನ್ನು 40 to 50 ಮಾರ್ಕ್ಸ್ ಟಾರ್ಗೆಟ್ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಇದನ್ನು ಎಲ್ಲರೂ ನೋಡಿ, ಇಟ್ಸ್ ಫಾರ್ ಆಲ್. ಓಕೆ, ಎಲ್ಲರೂ ನೋಡಿದರೆ ನಿಮ್ಗೆ ಅನುಕೂಲ ಆಗುತ್ತೆ, ಫಿಕ್ಸ್ಡ್ ಕ್ವಶನ್ಸ್ಗಳು ಗೊತ್ತಾಗುತ್ತೆ ಒಂದೇದು. ಅದಾದಮೇಲೆ ಶಾರ್ಟ್ ಕ್ವಶನ್ಸ್ ಅಂತೂ ಆಲ್ರೆಡಿ ಮಾಡಿಟ್ಟಿದ್ದೇವೆ. ಶಾರ್ಟ್ ಕ್ವಶನ್ಸ್ ತುಂಬ ಹಳೇದದು, ಅದಕ್ಕೆ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ನೋಡಿ. ಅದಾದಮೇಲೆ ಕ್ವಶನ್ ಪೇಪರ್ಸ್ 5 ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿದ್ದೀವಿ. ಸೊ ಇಷ್ಟೆಲ್ಲ ಕಂಟೆಂಟ್ ನೋಡಿದ್ರೆ ಮ್ಯಾಥಮೆಟಿಕ್ಸಲ್ಲಿ 80 ಔಟ್ ಆಫ್ 80 ತೊಗೊಳ್ಳೋದ್ರಿಂದ ನಿಮ್ಮನ್ನ ಯಾರೂ ಸ್ಟಾಪ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆಲ್ ರೈಟ್ ದನ್. ಸೊ ಚೆನ್ನಾಗಿ ಓದ್ತಾ ಇರಿ, ಖುಷಿಯಾಗಿರಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ಆಫ್ ಯು. ಕೀಪ್ ಆನ್ ಪ್ರಾಕ್ಟಿಸಿಂಗ್. ಹ್ಯಾವ್ ಎ ಗುಡ್ ಡೇ ಆ್ಯಂಡ್ ಬಾಯ್.